ಸಂಕ್ಷಿಪ್ತವಾಗಿ ಯಾಕೆ ಹೇಳ್ತೇನೆ ಅಂದ್ರೆ 30 ವರ್ಷಗಳ ಕಾಲ ನಮ್ಮ ಸಮುದಾಯದವರು ಮಾದಿಗ ಸಮುದಾಯದವರು ಹೋರಾಟವನ್ನು ಮಾಡಿದರು. ಅದರ ಪ್ರತಿಫಲ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಕಮಿಟಿಯನ್ನು ನೇಮಿಸಿದರು, ಸದಾಶಿವಯ್ಯನವ್ರ ಕಮಿಟಿ. 3 ಕ್ಯಾಟಗರಿಗೆ ಈಕ್ವಲ್ಲೇ ಮಾಡ್ದಂಗಾಯ್ತು. ಇದು ನಮ್ಮ ವಿರೋಧಿಗಳಿಗೆ ಬೇಕಾಗಿತ್ತು. ಇಷ್ಟೇ ಹೇಳ್ತೇನೆ ನಾನು, ರಾಜಗಿರಿ ಅವರು ನಮ್ಮ ವಿರೋಧಿಗಳಿಗೆ ಬೇಕಾಗಿತ್ತು. ಮಾದಿಗರಿಗೆ ಹೆಚ್ಚು ಕೊಡಬಾರ್ದು ಅನ್ನೋದೇ ಅವ್ರ ಉದ್ದೇಶ ಇತ್ತು. ಅದಕ್ಕಾಗಿ ನಮ್ಮ ವಿರೋಧಿಗಳು ಮಾಡಿದಂಥ ಕೆಲಸ ಇತ್ತು. ಅದಕ್ಕೆ ಸಿದ್ದರಾಮಯ್ಯನವರು ಬಗ್ಗಿದರು, ಅವರಿಗೆ ತಲೆಬಾಗಿದರು. ಅದು ಆಗಬಾರ್ದಾಗಿ ಅನ್ಯಾಯ. ಸಿದ್ದರಾಮಯ್ಯವ್ರಿಗೆ ಹೇಳಿದ್ದೆ ನಾನು, ಸಿದ್ದರಾಮಯ್ಯನವರು ಇವ್ರು ಎಲ್ಲರಿಗಿಂತಲೂ ದೋಸ್ತಿ ಅದ ನನಗೆ. ಇಬ್ಬರು ಒಂದೇ ಪಾರ್ಟಿಯಾಗಿದ್ದವರು, ಒಂದೇ ಕಡೆ ಇದ್ದವರು. ನಾ ಹೇಳಿದೆ ಅನ್ಯಾಯ ಮಾಡಿದ್ದೀನಿ ಅನ್ನೋದು. ಯಾರು ಮಾತು ಕೇಳಿ ಅನ್ಯಾಯ ಮಾಡಿದರೆ ಅದು ನನಗೂ ಗೊತ್ತದಂದರು. ಅವರೊಂದು 3 ಮಂದಿ ಹೆಸರು ಹೇಳಿದರು. ಅವ್ರಿಗೆ ನೀವು ಮಾತಾಡಿಬಿಡಪ್ಪ, ಅವ್ರಿಗೆ ನೀವು ಮಾತಾಡಿದ್ರೆ ಸರಿ ಮಾಡ್ತೀನಿ ಅಂದರು. ಅದು ಆಗೋದಿಲ್ಲ ಅಂತೇಳಿ. ಇದು ಭಿಕ್ಷಾ ಬೇಡು ಜಾತಿ ಅಲ್ಲ, ಸ್ವಾಭಿಮಾನದಿಂದ ಬದುಕಿದ ಜಾತಿ ಅದು. ಅದಕ್ಕೆ ನಾ ಮಾಡೋದಿಲ್ಲ ಅಂತೇಳಿ. ಎಷ್ಟು ನಿಮಗೆ ಗೊತ್ತಿರಲಿ ವಿಷಯ, ನಮಗೆ ಅನ್ಯಾಯ ಆಗಿದೆ. ರೋಸ್ಟರ್ ಬಿಂದು ಹೆಂಗೆ ಫಿಕ್ಸ್ ಮಾಡ್ಯಾರ? 400 ರೋಸ್ಟರ್ ಬಿಂದು ಫಿಕ್ಸ್ ಮಾಡ್ಯಾರ ಮಂಜುನಾಥ್ ಅವ್ರೆ. 400ಗೆ ಆದಾಗ 1 ನಿಮಗೆ ಸಿಗ್ತದ. 0.25 ಅಂತಿರಲ್ಲ, 400 ಅಪಾಯಿಂಟ್ಮೆಂಟ್ ಆದಾಗ 1 ಸಿಗ್ತದೆ ನಿಮಗೆ. ಇದು ನ್ಯಾಯನ? 1ರಿಂದ 14 ಪೋಸ್ಟ್ಗಳಿದ್ರೆ ಒಳ ಮೀಸಲಾತಿ ಇಲ್ಲ, ಮೀಸಲಾತಿ ಇಲ್ಲ. ಅದರ ಅರ್ಥ ಏನಂದ್ರೆ ಮಾದಿಗರಿಗೆ ಮೀಸಲಾತಿ ಇಲ್ಲ ಅಷ್ಟೇ ಅದರ ಅರ್ಥ. ಈಗ ನಾನು ಯಾಕೆ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ನಮ್ಮ ರಘುಮೂರ್ತಿ ಅವರು ಇದ್ದಾರೆ, ಅವರು ನಮ್ಮ ಸಹೋದರರು, ಅದರ ಪ್ರಶ್ನೆ ಇಲ್ಲ. SC/ST ಹುಲಿ ಸಿಂಹಗಳಂತೆ ಬದುಕಬೇಕು, ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಂಬೇಡ್ಕರ್ ಅವರ ಆ ನುಡಿಮುತ್ತಿನಂತೆ, ಅವರ ತತ್ವಾದರ್ಶಗಳಂತೆ ಇವತ್ತು ನಮ್ಮ 135ನೇ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಹಾಗೂ ಜೊತೆಗೆ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವವನ್ನು ಪರಶುರಾಂಪುರ ಹೋಬಳಿ ಮಟ್ಟದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆಗೆ ಸಾಕಾರವನ್ನು ಅಥವಾ ಆಚರಣೆಯನ್ನು ಮಾಡಲಿಕ್ಕೆ ನಮ್ಮ ಎಲ್ಲ ಏನು ಬಾಬು ಡಾಕ್ಟರ್ BR ಅಂಬೇಡ್ಕರ್ ವಿಚಾರ ವೇದಿಕೆ ಮತ್ತು ಮಾದಿಗ ನೌಕರರ ಸಂಘದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮೊಟ್ಟ ಮೊದಲನೇ ಬಾರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಈಗ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತರನ್ನ ಸ್ವಾಗತಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗುತ್ತೆ. ನಮ್ಮ ಎಲ್ಲ ಏನು ಅಂಬೇಡ್ಕರ್ ಅವರ ವಿಚಾರ ವೇದಿಕೆ ಎಲ್ಲ ಕಾರ್ಯಕರ್ತರು ದಯಮಾಡಿ ಶಿಸ್ತುಬದ್ಧವಾಗಿ ಸಹಕರಿಸಬೇಕಂತ ವಿನಂತಿಯನ್ನು ಮಾಡ್ತಾ ಸ್ವಾಗತ ಮಾಡಲಾಗುತ್ತೆ. ಮೊದಲನೇ ಬಾರಿಗೆ ಪರಶುರಾಂಪುರ ಹೋಬಳಿ ಮಟ್ಟದ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಶ್ರೀ 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 ಷಡಾಕ್ಷರಿ ದೇಶಿಕೇಂದ್ರ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ವಿಶೇಷವಾಗಿ ನಮ್ಮ ಸ್ವಾಮೀಜಿಗಳು ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಶ್ರೀ ಶ್ರೀ ಷಡಾಕ್ಷರಿ ದೇಶಿಕೇಂದ್ರ ಮಹಾಸ್ವಾಮಿ ಪುಷ್ಪ ಮಾಲಿಕೆಯೊಂದಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಚಪ್ಪಾಳೆ ಬರಬೇಕು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಬಂಧು ಭಗಿನಿಯರು. ಹಾಗೆ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಚಳ್ಳಕೆರೆ ತಾಲೂಕಿನ ಜನಪ್ರಿಯ ಶಾಸಕರು, ಹಾಗೆ ನಮ್ಮ ಆಧುನಿಕ ಭಗೀರಥರೆಂದು ಎನಿಸಿಕೊಂಡಿರುವ ಶ್ರೀಯುತ ಟಿ ರಘುಮೂರ್ತಿ ಸರ್ ಅವರು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಜರಿದ್ದಾರೆ. ಅವ್ರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಪುಷ್ಪ ಮಾಲಿಕೆಯೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರು ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ ಅವರು, ಸಮಾಜದ ಮುಖಂಡರು ಪರಶುರಾಂಪುರ, ಇವ್ರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು
ಕೊಡುಗೈ ದಾನಿಗಳಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡಲಿಕ್ಕೆ ಎಲ್ಲ ವೇದಿಕೆಯನ್ನು ಸಿದ್ಧಪಡಿಸಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ಶ್ರೀಯುತ ಸೂರ್ನಹಳ್ಳಿ ಶ್ರೀನಿವಾಸ್ ಜಿಲ್ಲಾ ಉಪಾಧ್ಯಕ್ಷರು, ಇವ್ರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜನಾಂಗದ ಹಿರಿಯರು, ಮಾಜಿ ಸಚಿವರು, ಜನಾಂಗದ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಹಳ ಹೃತ್ಪೂರ್ವಕವಾದ ಅಭಿನಂದನೆಗಳೊಂದಿಗೆ ಅವರಿಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಜರಿದ್ದಾರೆ ಶ್ರೀಯುತ ಎಚ್ ಆಂಜನೇಯ ಸಾಹೇಬರು. ಅವ್ರಿಗೂ ಸಮೇತವಾಗಿ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಂಜುನಾಥ್ ಸರ್ ಅವರು ಅಧ್ಯಕ್ಷರು ಆದಿಜಾಂಬ ಅಭಿವೃದ್ಧಿ ನಿಗಮ, ಅವರು ಸಮೇತ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಜರಿದ್ದಾರೆ. ಅವ್ರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಪಿ ರಘು ಅಧ್ಯಕ್ಷರು ಸಫಾಯಿ ಕರ್ಮಚಾರಿ ಆಯೋಗ ಬೆಂಗಳೂರು, ಅವ್ರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಈ ಸಭೆಗೆ ಕೋರ್ತಾ ಇದ್ದೇನೆ. ಹಾಗೆ ಮುಂಡರಿಗೆ ಡಾಕ್ಟರ್ ಬಿ ತಿಪ್ಪೇಸ್ವಾಮಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಚಿತ್ರದುರ್ಗ, ಇವರು ಸಮೇತ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಜರಿದ್ದಾರೆ. ಅವ್ರಿಗೂ ಸಮೇತ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಟಿ ಡಿ ರಾಜಗಿರಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಬೆಂಗಳೂರು, ಇವ್ರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಈ ಸಭೆಗೆ ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಉಪನ್ಯಾಸವನ್ನು ನೀಡಲಿಕ್ಕಾಗಿ ಬಂದಂತಹ ಶ್ರೀಯುತ ಡಾಕ್ಟರ್ ಲಿಂಗಣ್ಣ ಚಿಂಗಮರಳ್ಳಿ, ಪ್ರಾಧ್ಯಾಪಕರು, ಪರಿವರ್ತನಾ ಚಿಂತಕರು, ಗಂಗಾವತಿ, ಇವ್ರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಓ ಶಂಕರ್, ಮಾಜಿ ಅಧ್ಯಕ್ಷರು, ಬಾಬು ಜಗಜೀವನ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಬೆಂಗಳೂರು, ಇವ್ರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಆರ್ ನಾಗರಾಜ್, ಕಾರ್ಯಪಾಲಕ ಇಂಜಿನಿಯರು, PWD ಚಿತ್ರದುರ್ಗ, ಇವ್ರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಈ ಸಭೆಗೆ ಕೋರ್ತಾ ಇದ್ದೇನೆ. ಹಾಗೆ ಶ್ರೀಯುತ ಎಸ್ ವಿ ರಾಮದಾಸ್, ಸಹಾಯಕ ಆಯುಕ್ತರು, ಗ್ರೇಟರ್ ಬೆಂಗಳೂರು ಉತ್ತರ, ಇವ್ರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಸ್ವಾಗತವಾಗಿರ್ತಕ್ಕಂಥ ಈ ಭಾಗದ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ CG ಜಯಕುಮಾರ್ ಅವರು ಹಾಜರಿದ್ದಾರೆ. ಅವ್ರಿಗೂ ಸಮೇತವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅನಿತಾ ವೆಂಕಟೇಶ್, ಅವರು ಸಮೇತ ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಸಮೇತ ಹೃತ್ಪೂರ್ವಕವಾದ ಸಂಕ್ಷಿಪ್ತವಾಗಿ ಯಾಕೆ ಹೇಳ್ತೇನೆ ಅಂದ್ರ, 30 ವರ್ಷಗಳ ಕಾಲ ನಮ್ಮ ಸಮುದಾಯದವರು, ಮಾದಿಗ ಸಮುದಾಯದವರು ಹೋರಾಟವನ್ನು ಮಾಡಿದರು. ಅದರ ಪ್ರತಿಫಲ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಕಮಿಟಿಯನ್ನು ನೇಮಿಸಿದರು, ಸದಾಶಿವಯ್ಯನವ್ರ ಕಮಿಟಿ. ನ್ಯಾಯಮೂರ್ತಿ ಸದಾಶಿವಯ್ಯನವ್ರ ಕಮಿಟಿ ಒಳಗೆ ಅವಾಗ ಮಾಡುವಾಗ 15% ಇತ್ತು SC ಮೀಸಲಾತಿ. 15%ದಲ್ಲಿ ಮಾದಿಗರಿಗೆ 6% ಅಂತ ಹೇಳಿದರು. ಕೇಳ್ಕೊಂಬಿಡಿ. ಎರಡನೇ ಕಮಿಟಿ ಅದನ್ನು ಒಪ್ಪಲಿಲ್ಲ ನಾವು. ನಮ್ಮ ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ನಾವು ST ಮೀಸಲಾತಿ 3 ಇದ್ದದನ್ನು 7 ಮಾಡಿದ್ವಿ, SC ಮೀಸಲಾತಿ 15 ಇದ್ದದನ್ನು 17 ಮಾಡಿದ್ವಿ. 2022 ಮಾಡಿ 26ರವರೆಗೂ ಅನುಷ್ಠಾನಕ್ಕೆ ಬಂದಿದೆ. ಅದರಲ್ಲಿ ಏನು ಹೆಚ್ಚು ಕಡಿಮೆ ಆಗಿಲ್ಲ. ಸಾವಿರಾರು ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಕೆಲವ್ರಿಗೆ ಹುದ್ದೆಗಳು ಸಿಕ್ಕಿದಾವ, ಅನೇಕ ಅನುಕೂಲತೆಗಳಾಯಿತು. 24% ರಿಸರ್ವೇಷನನ್ನು ಜಾರಿಗೆ ತಂದದ್ದು ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ. ಇದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಿ. ಅದಾದ ನಂತರ 2023ರಲ್ಲಿ ನಾವು ಸೋತ ಮೇಲೂ ಕೂಡ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಯಾಗಿ 24% ಕೊಟ್ಟಾರೆ. STಗೆ 7, SCಗೆ 17. 2026ರಲ್ಲಿ ಯಾರೋ 2025ರಲ್ಲಿ ಒಬ್ಬರು ರಾಯಚೂರಿನವರು, ಒಬ್ಬರು ಇದರವರು ಅಲ್ಲ ಮಂಡ್ಯದವರು ಕೋರ್ಟಿಗೆ ಹೋದ್ರು. ಅವರು ಕೋರ್ಟಿಗೆ ಹೋದದ್ದು ಉದ್ದೇಶ ಏನು? 17% ಬೇಡ, 7% ಬೇಡ, 15% ಕೊಡಿ ಅಂತೇಳಿ ಅವರು ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋದಾಗ ಕೋರ್ಟ್ ಮುಂದೆ ಆಂಜನೇಯವ್ರ, ರಘುಮೂರ್ತಿ ಅವರೇ, ಎಲ್ಲರಿಗೂ ನಿಮಗೆ ತೋರಿಸ್ತೀನಿ, ಮಂಜುನಾಥ್ ಅವರೇ, ಕೋರ್ಟಲ್ಲಿ ಕೇಸ್ ಬಂತು, ಹೈಕೋರ್ಟಲ್ಲಿ, ಬೆಂಗಳೂರಿನಲ್ಲಿ.
ಯಾವತ್ತು ಬತ್ತು 18/3/25 ಬಂತು. ಸರ್ಕಾರದಿಂದ ಯಾರೂ ಡಿಪೆಂಡ್ ಮಾಡ್ಕೊಳ್ಳಿಲ್ಲ. ಹೋಗಿ ನಾವು 17 ಯಾಕೆ ಮಾಡೀವಿ 15 ಯಾಕೆ ಮಾಡೀವಿ ಅಂತ ಮಾಡಲಿಲ್ಲ. ಆಮೇಲೆ ಮುದ್ದತ್ತು ಕೊಟ್ಟರು ಕೋರ್ಟ್ನವ್ರು 23/9/2025 ಯಾರೂ ಸರ್ಕಾರದಿಂದ ಹೋಗಲಿಲ್ಲ. 16/10/25 ಕೋರ್ಟಲ್ಲಿ ಡೇಟ್ ಕೊಟ್ಟರು. ಸರ್ಕಾರದಿಂದ ಯಾರೂ ಹೋಗಿ ಅದನ್ನು ಡಿಪೆಂಡ್ ಮಾಡ್ಕೊಳ್ಳಿಲ್ಲ. 29/10/2025 ಡೇಟ್ ಕೊಟ್ಟರು. ಸರ್ಕಾರದಿಂದ ಯಾರೂ ವಕೀಲರು ಹೋಗಲಿಲ್ಲ, ಅಧಿಕಾರಿಗಳು ಹೋಗಲಿಲ್ಲ. 4/11/2025 ಡೇಟ್ ಕೊಟ್ಟರು, ಯಾರೂ ಹೋಗಲೇ ಇಲ್ಲ. 27/11 ಇವ್ರು ಹೋಗಿ 29/11/2025 ಸರ್ಕಾರದ ಅಡ್ವೊಕೇಟ್ ಜನರಲ್ ವಕೀಲರು ಹೋಗಿ ಕೋರ್ಟಿಗೆ ಹೇಳ್ತಾರ, ನಾವು 17% 7% ಮಾಡೋದಿಲ್ಲ. ನಾವು ಮೊದಲಿದ್ದಂತೆ 1950ರಾಗೇನು ಹೆಚ್ಚಿಗೆ 15%, ಎಷ್ಟಿಗೆ 3% ಇತ್ತು. ಅದನ್ನೇ ನಾವು ಏನು ಅನುಷ್ಠಾನಕ್ಕೆ ತರ್ತೀವಿ, ನೀವು ನಮಗೆ ಪರ್ಮಿಷನ್ ಕೊಟ್ಬಿಡಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅಂತ ಕೇಳಿದರು. ಆವಾಗ ಅನಿವಾರ್ಯವಾಗಿ ಕೋರ್ಟು ಸರ್ಕಾರ ಒಪ್ಪಿದ ಮೇಲೆ ಆಯಿತು ಅಂತ ಹೇಳಿದರು. ಇದು ವಸ್ತುಸ್ಥಿತಿ ಸತ್ಯ. ಇದು ವಸ್ತುಸ್ಥಿತಿ ಸತ್ಯ. ಮೀಸಲಾತಿ ಹೆಚ್ಚಳದ ವಿಚಾರದಾಗ. ಇನ್ನು ಎರಡನೇದ್ದು ಒಂದು ಸ್ವಲ್ಪ ಕೇಳಿಬಿಡಿ ಮಂಜುನಾಥ್ ಅವ್ರೆ. ನಾನು ಮೊದಲೇ ರಿಕ್ವೆಸ್ಟ್ ಮಾಡೀನಿ, ನಾನು ಪಕ್ಷದ ವತಿಯಿಂದ ಮಾತಾಡ್ತಾ ಇಲ್ಲ. SC ಮತ್ತು ST ಸಮಾಜದ ಒಬ್ಬ ಹಿರಿಯ ನಾಗರಿಕನಾಗಿ ನಾನು ಮಾತಾಡ್ತಾ ಒಂದು ನಿಮಿಷ. ನಾನು ಸಮಾಜದ ಹಿರಿಯ ಮನುಷ್ಯ, ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೇನೆ. ನನಗೆ 76ನೇ ವರ್ಷ ನಡೀತಾ ಇದೆ, ನೆನಪಿರಲಿ. ಸಮಾಜಕ್ಕೆ ನಾನು ಮೋಸ ಮಾಡಬೇಕಾಗಿಲ್ಲ. ಅದಕ್ಕೆ ಬಂಧುಗಳೇ, ಇದು ಆದಮೇಲೆ ಒಳ ಮೀಸಲಾತಿ ವಿಚಾರದಲ್ಲಿ ಸದಾಶಿವಯ್ಯನವ್ರ ಆಯೋಗ ಇದ್ದಾಗ 15 ಇತ್ತು SCದು, ನಮಗೆ 6% ಕೊಟ್ಟಿದ್ದರು. ಚಲವಾದಿ ಅವ್ರಿಗೆ 5% ಕೊಟ್ಟಿದ್ದರು. ಮತ್ತು ನಮ್ಮಲ್ಲಿ ಅಲೆಮಾರಿಗಳಿಗೆ 1% ಕೊಟ್ಟಿದ್ದರು. ಮತ್ತು ಇವರಿಗೆ 3% ಕೊಟ್ಟಿದ್ದರು, ಬೋವಿ ಲಂಬ ಕೊರ್ಮ ಕೊರ್ಚ ಅವ್ರಿಗೆ. ಈ ರೀತಿ ಅದಕ್ಕೆ ನೀವು ಕೊಲಂಬ ಅಂತೀರಿ, ಇರಲಿ, ಅವ್ರಿಗೆ ಕೊಟ್ಟಿದ್ದರು. ಈ ರೀತಿ ಮಾಡಿದ್ದರು. ನಮ್ಮದು ಎಷ್ಟಿತ್ತು ಪಾಲು? 6%. ನಾನು ಯಾಕೆ ಹೇಳಕತ್ತೀನಿ ಗಟ್ಟಿಯಾಗಿ ಅದನ್ನು ನೋಡ್ಕೊಳ್ಳಿ. ಅದಾದ ನಂತರ ಮಾಧುಸ್ವಾಮಿ ಕಮಿಟಿಯನ್ನು ನೇಮಿಸಿದ್ದೀವಿ ನಾವು. 17% ಮಾಡಿದ ಮೇಲೆ 17%ಕ್ಕೆ ವರ್ಗೀಕರಣ ಆಗಬೇಕು, ಹಂಚಿಕೆ ಆಗಬೇಕು ಅಂತೇಳಿ. ಆವಾಗ ಮಾಧುಸ್ವಾಮಿಯವರು ವರದಿ ಕೊಟ್ಟರು. ನನ್ನೇ ಮಾಡಿದ್ರು, ನಾ ಬೇಡ, ನಾನು ಮಾದರಾಮ ಇರೋದ್ರಿಂದ ಉಳಿದ 100 ಜಾತಿ ಅವ್ರಿಗೆ ತಪ್ಪು ಸಂದೇಶ ಹೋಗಬಾರ್ದು, ಕಮಿಟಿ ಚೇರ್ಮನ್ ಬೊಮ್ಮಾಯಿನ ಮಾಡತ್ತ ನನ್ನ ಹೆಸರು ತೆಗಿಸಿ ಅವ್ರದ್ದು ಹೆಸರಾಗಿ. ಇದು ನಿಮ್ಗೆ ಗೊತ್ತಿರಲಿ. ಬೊಮ್ಮಾಯಿ ಅವ್ರು ಮಾಡಿದ ಮೇಲೆ ಮಾಧುಸ್ವಾಮಿ ಅವ್ರನ್ನ ಕಮಿಟಿಗೆ ಮಾಡಿದ್ವಿ. ಮಾಧುಸ್ವಾಮಿ ಅವರು 6%. ಕೇಳ್ಕೊಂಬಿಡಿ, ಮಾಧುಸ್ವಾಮಿ ಅವ್ರ ವರದಿ ಒಳಗೂ ಮಾದಿಗರಿಗೆ 6%, ಚಲವಾದಿ ಅವ್ರಿಗೆ 5.5%, ಕೊರಮ ಕೊರ್ಚ ಲಂಬಾಣಿಗಳಿಗೆ 4.5%. ಏನ್ರಿ, ಕೊರಮ ಕೊರ್ಚ ಅವ್ರಿಗೆ 4.5%, AKEIDಗಳಿಗೆ 1%, ಅಲೆಮಾರಿಗಳಿಗೆ 1%. ಈ ರೀತಿ ನಾವು ಮಾಡಿದ ಮೇಲೆ 17% ಮೀಸಲಾತಿ ಹಂಚಿಕೆ ಮಾಡಿದ್ವಿ. ಆವಾಗ ನಮಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರಲಿಲ್ಲ. ಮಂಜುನಾಥ್ ಅವ್ರಿಗೆ ಕೇಳ್ಕೊಂಬಿಡಿ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳಿಸಿದ್ವಿ. ಅದಾದ ನಂತರ 1 ಆಗಸ್ಟ್ 2024 ನರೇಂದ್ರ ಮೋದಿ ಅವ್ರಿಗೆ ವಿನಂತಿ ಮಾಡಿದ್ವಿ. ನಿಮಗೆ ಗೊತ್ತದ, ಹೈದರಾಬಾದಕ್ಕೆ ಕಾರ್ಯಕ್ರಮ ಮಾಡಿ ವಿನಂತಿ ಮಾಡಿದ ಮೇಲೆ ಅದನ್ನು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿಸಿ ಒಳ ಮೀಸಲಾತಿ ಕೊಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಡಿಸಿದರು. ಆವಾಗ ನಾವು ಒಂದು ಗುರಿ ಮುಟ್ಟಿದಂಗಾಯ್ತು, 30 ವರ್ಷದ ಹೋರಾಟದವ್ರು. ಅದಾದ ಮೇಲೆ ಅದನ್ನು ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದ್ರೆ ಅಧಿಕಾರ ಇದ್ದಿದ್ದಿಲ್ಲ. 2024 ಆಗಸ್ಟ್ 1ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು. ನಾವು ವಿನಂತಿ ಮಾಡಿದ್ವಿ. ನಮ್ಮ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಅನುಷ್ಠಾನ ಮಾಡಿದರು, ತೆಲಂಗಾಣದಲ್ಲಿ ಅನುಷ್ಠಾನ ಮಾಡಿದರು, ಹರಿಯಾಣದಲ್ಲಿ ಅನುಷ್ಠಾನ ಮಾಡಿದರು, ಪಂಜಾಬದಲ್ಲಿ ಅನುಷ್ಠಾನ ಮಾಡಿದರು. ಆದರೆ ಕರ್ನಾಟಕದಲ್ಲಿ ಮಾಡಲಿಲ್ಲ. ಇದು ನಿಮಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಮಾಡಲಿಲ್ಲ. ಒತ್ತಡ ಹಾಕಿದೆವು, ಮಾಡಿ 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 ಅಂಥೇಳಿ. ಒತ್ತಡ ಹಾಕಿದಾಗ
ಸಿದ್ದರಾಮಯ್ಯನವ್ರು ಮತ್ತೊಂದು ಕಮಿಟಿ ಮಾಡಿದರು. ಏನು ಕಮಿಟಿ? ನಾಗಮೋಹನ್ ದಾಸ್ ಅವ್ರ ಕಮಿಟಿ. ಏನ ಒಂದು ಸ್ವಲ್ಪ ನಾಗಮೋಹನ್ ದಾಸ್ ಕಮಿಟಿ. ನಾಗಮೋಹನ್ ದಾಸರು ವೈಜ್ಞಾನಿಕ ಮಾಡಿದ್ರು ಮಂಜುನಾಥ್ ಅವ್ರೆ. ವೈಜ್ಞಾನಿಕ ನಮಗಿಂತಲೂ ನಾವೇನು BJP ಸರ್ಕಾರದಲ್ಲಿ ಮಾಡಿದ್ದೀವಿ ಅದಕ್ಕಿಂತಲೂ ವೈಜ್ಞಾನಿಕವಾಗಿ ಮಾಡಿದವರು ನಾಗಮೋಹನ್ ದಾಸರು. ನಾಗಮೋಹನ್ ದಾಸರು ಏನು ಹೇಳಿದರು? 6% ಮಾದಿಗರಿಗೆ, 5% ಚಲವಾದೇವ್ರಿಗೆ, 4% ಬೋವಿ ಲಂಬಾಣಿಗಳಿಗೆ, 1% ಅಲೆಮಾರಿಗಳಿಗೆ, 1% AKADಗಳಿಗೆ ಹೀಗೆ ಪ್ರತ್ಯೇಕವಾಗಿ ಮಾಡಿದರು. ಮಾಡಿದ ಉದ್ದೇಶ ಏನಂದರೆ ಅಲೆಮಾರಿಗಳು ನಮ್ಮ ಜೊತೆಯಲ್ಲಿ ಪೈಪೋಟಿ ಮಾಡುವ ಶಕ್ತಿ ಇಲ್ಲ ಅವ್ರಿಗೆ, ಇಲ್ಲ. AKAD ಅಂತಕ್ಕಂಥದ್ದು ಇಲ್ಲಿ ಬೇರೆ ಚಿತ್ರದುರ್ಗದ ಎಲ್ಲ ಮಾದರಿದ್ದೀರಿ. ಅಲ್ಲಿ ಏನದಂದ್ರೆ ಬೆಂಗಳೂರಿನಲ್ಲಿ ಅದು ಪೌರ ಕಾರ್ಮಿಕರಿದ್ದಾರೆ. AKAD ಆದಿ ಆಂಧ್ರ ಅಟ್ಟು ಅನಂತಪುರದಿಂದ ಬಂದವರು 200 ವರ್ಷ 100 ವರ್ಷ 150 ವರ್ಷದಿಂದ ಪೌರ ಕಾರ್ಮಿಕರಾಗಿ ಕೆಲಸಕ್ಕೆ ಬಂದ ಮಾದರವ್ರೆಲ್ಲರೂ ನಿಮ್ಗೆ ಗೊತ್ತಿರಲಿ. ಬೇರೆ ಜಾತಿಯವ್ರು ಅಲ್ಲ, ಅವರು ನಮ್ಮವ್ರೆ. ಅವರು ಸ್ಕ್ಯಾವೆಂಜರ್ಸ್ ಮಾದ್ರೆ ನಿಮ್ಗೆ ಗೊತ್ತಿರಲಿ. ಅವ್ರಿಗೆ ಮಾಂಗ್ ಗಾರ್ಡಿ ಅಂತೀರಿ, ಮರಾಠಿ ಶಬ್ದ ಅದ. ಮಾಂಗ್ ಅಂದ್ರೆ ಮಾದರು ಅಂತ ಅರ್ಥ ಮರಾಠಿ ಒಳಗೆ. ಮಾಂಗ್ ಗಾರುಡಿ ಅಂದ್ರೆ ಸ್ವಚ್ಛ ಮಾಡೋರು ಅಂತ ಅರ್ಥ. ಅದಕ್ಕೆ ನಿಮಗೆ ಗೊತ್ತಿರಲಿ, ಇಂಥ ಕಮ್ಯುನಿಟಿಗೆ ಕೊಡಬೇಕು ಅಂತ ಭಾಳ ವೈಜ್ಞಾನಿಕವಾಗಿ ಹೇಳಿದರು. ಮತ್ತು ರೋಸ್ಟರ್ ಬಿಂದು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದರು. ಯಾರು? ನಾಗಮೋಹನ್ ದಾಸ್ ಅವರು. ಅದನ್ನು ಇವರು ಒಪ್ಪಲಿಲ್ಲ. ತಕರಾರು ಮಾಡಿದಾಗ ಸಿದ್ದರಾಮಯ್ಯನವ್ರು ಹೇಳಿದ್ರು, ಮಂಜುನಾಥ್ ಅವ್ರ ಕೇಳ್ಕೊಂಡ್ಬಿಡಿ, ಮಹಾದೇವಪ್ಪ, ಪರಮೇಶ್ವರ್, ತಿಮ್ಮಾಪುರ್ ಮತ್ತು ನಿಮ್ಮ ಯಾರು ಮುನಿಯಪ್ಪನವ್ರ 4 ಮಂದಿ ಕೂತ್ ಸರಿ ಮಾಡ್ಕೊಂಬಿಡ್ರಿ ಅಂದರು. ಹೆಂಗದು? ತಂದೆ ಆಸ್ತಿನ 4 ಮಂದಿ ಹಂಚ್ಕೊಳಕ್ಕೆ ಸಂವಿಧಾನ ಪ್ರಕಾರ ಹಂಚ್ಕೋಬೇಕು, ಸುಪ್ರೀಂ ಕೋರ್ಟಿನ ಆದೇಶ ಪ್ರಕಾರ ಹಂಚ್ಕೋಬೇಕು. ನಮ್ಮ ಮನಸ್ಸಿಗೆ ಬಂದಂಗೆ ಹಂಚ್ಕೊಳ್ಳೋದಲ್ಲ. ಅನ್ಯಾಯ ಮಾಡಿ ಇವತ್ತು 5.5 ಮಾಡಿದಾರ. 5.5 ಅಂದ್ರೆ ನಿಮಗೆ 5 ಲೆಕ್ಕ, 25 ಲೆಕ್ಕಕ್ಕೆ ಬರೋದಿಲ್ಲ. ನಿಮಗೆ 5% ಮಾಡಿದಾರ. ಅವ್ರಿಗೆ ಯಾಕೆ ಹೆಚ್ಚು ನಮಗೆ ಯಾಕೆ ಕಡಿಮೆ ಅಂತ ಚಲವಾದಿ ಅವ್ರಿಗೂ 5.25 ಮಾಡಿದ್ದಾರೆ. ಕೊರ್ಚಾರ್ ಅವ್ರ್ಯಾರನ್ನಿದ್ರು ಅವ್ರಿಗೆ 5% ಮಾಡಿದ್ದಾರೆ. ಅಂದ್ರೆ 3 ಕ್ಯಾಟಗರಿಗೆ ಈಕ್ವಲ್ಲೇ ಮಾಡ್ದಂಗಾಯ್ತು. ಇದು ನಮ್ಮ ವಿರೋಧಿಗಳಿಗೆ ಬೇಕಾಗಿತ್ತು. ಇಷ್ಟೇ ಹೇಳ್ತೇನೆ ನಾನು, ರಾಜಗಿರಿ ಅವರು. ನಮ್ಮ ವಿರೋಧಿಗಳಿಗೆ ಬೇಕಾಗಿತ್ತು, ಮಾದಿಗರಿಗೆ ಹೆಚ್ಚು ಕೊಡಬಾರ್ದು ಅನ್ನೋದೇ ಅವ್ರ ಉದ್ದೇಶ ಇತ್ತು. ಅದಕ್ಕಾಗಿ ನಮ್ಮ ವಿರೋಧಿಗಳು ಮಾಡಿದಂಥ ಕೆಲಸ ಇತ್ತು. ಅದಕ್ಕೆ ಸಿದ್ದರಾಮಯ್ಯನವರು ಬಗ್ಗಿದ್ರು, ಅವರಿಗೆ ತಲೆಬಾಗಿದ್ರು. ಅದು ಆಗಬಾರ್ದಾಗಿ ಅನ್ಯಾಯ. ಸಿದ್ದರಾಮಯ್ಯವ್ರಿಗೆ ಹೇಳಿದ್ದೆ ನಾನು, ಸಿದ್ದರಾಮಯ್ಯನವರು ಇವ್ರು ಎಲ್ಲರಿಗಿಂತಲೂ ದೋಸ್ತಿ ಅದು ನನಗೆ. ಇಬ್ಬರು ಒಂದೇ ಪಾರ್ಟಿಯಾಗಿದ್ದವರು, ಒಂದೇ ಕಡೆ ಇದ್ದವರು. ನಾ ಹೇಳಿದೆ ಅನ್ಯಾಯ ಮಾಡಿದ್ದೀನಿ ಅನ್ನೋದು. ಯಾರು ಮಾತು ಕೇಳಿ ಅನ್ಯಾಯ ಮಾಡಿದರೆ ಅದು ನನಗೂ ಗೊತ್ತದಂದರು. ಅವರೊಂದು 3 ಮಂದಿ ಹೆಸರು ಹೇಳಿದರು. ಅವ್ರಿಗೆ ನೀವು ಮಾತಾಡಿಬಿಡಪ್ಪ, ಅವ್ರಿಗೆ ನೀವು ಮಾತಾಡಿದ್ರೆ ಸರಿ ಮಾಡ್ತೀನಿ ಅಂದರು. ಅದು ಆಗೋದಿಲ್ಲ ಅಂತೇಳಿ. ಇದು ಭಿಕ್ಷಾ ಬೇಡು ಜಾತಿ ಅಲ್ಲ, ಸ್ವಾಭಿಮಾನದಿಂದ ಬದುಕಿದ ಜಾತಿ ಅದು. ಅದಕ್ಕೆ ನಾವು ಮಾಡೋದಿಲ್ಲ ಅಂತೇಳಿ. ಎಷ್ಟು ನಿಮಗೆ ಗೊತ್ತಿರಲಿ ವಿಷಯ. ನಮಗೆ ಅನ್ಯಾಯ ಆಗಿದೆ. ರೋಸ್ಟರ್ ಬಿಂದು ಹೆಂಗೆ ಫಿಕ್ಸ್ ಮಾಡ್ಯಾರ? 400 ರೋಸ್ಟರ್ ಬಿಂದು ಫಿಕ್ಸ್ ಮಾಡ್ಯಾರ ಮಂಜುನಾಥ್ ಅವ್ರೆ. 400ಗೆ ಆದಾಗ 1 ನಿಮಗೆ ಸಿಗ್ತದ. 0.25 ಅಂತಿರಲ್ಲ, 400 ಅಪಾಯಿಂಟ್ಮೆಂಟ್ ಆದಾಗ 1 ಸಿಗ್ತದೆ ನಿಮಗೆ. ಇದು ನ್ಯಾಯನ? 1ರಿಂದ 14 ಪೋಸ್ಟ್ಗಳಿದ್ರೆ ಒಳ ಮೀಸಲಾತಿ ಇಲ್ಲ. ಅದರ ಅರ್ಥ ಏನಂದ್ರೆ ಮಾದಿಗರಿಗೆ ಮೀಸಲಾತಿ ಇಲ್ಲ ಅಷ್ಟೇ ಅದರ ಅರ್ಥ. ಈಗ ನಾನು ಯಾಕೆ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ನಮ್ಮ ರಘುಮೂರ್ತಿ ಅವರು ಇದ್ದಾರೆ, ಅವರು ಏನು ನಮ್ಮ ಸಹೋದರರು, ಅದರ ಪ್ರಶ್ನೆ ಇಲ್ಲ. SC/ST ಈಗ 14 ಪೋಸ್ಟ್ ಬರುವಂಥವು ಯಾವುವು? ಅಸಿಸ್ಟೆಂಟ್ ಕಮಿಷನರು